ನಮಸ್ಕಾರ. ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ ಇದು ರಾಜಕೀಯ ಎಳೆಯಳಿಯಾಗಿ. ನಾನು ಸ್ಮಿತಾ ರಂಗನಾಥ್. ಬೆಂಗಳೂರಿನ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪನೆಯ ಚರ್ಚೆ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಬಾರಿ ಚರ್ಚೆ ಮುನ್ನೆಲೆಗೆ ಬಂದಿರೋದು ಒಂದು ವಿವಾದ ಜೊತೆಗೆ ಸವಾಲಿನ ಜೊತೆಗೆ. ಏನ್ ಸವಾಲು, ಯಾವ ವಿವಾದ ಅಂದ್ರೆ 2ನೇ ಏರ್ಪೋರ್ಟ್ಗೆ ಗುರುತು ಮಾಡಿರುವ ಜಾಗ. ಆ ಜಾಗದ ಆಯ್ಕೆ ಎಸಗಿರುವ ಸವಾಲುಗಳಾದ್ರೂ ಏನು? ಅಸಲಿಗೆ ಯಾವ ಕಾರಣಕ್ಕಾಗಿ 2ನೇ ವಿಮಾನ ನಿಲ್ದಾಣ ಬೇಕು ಬೆಂಗಳೂರಿಗೆ? ನಿಯಮಗಳು ಏನು ಹೇಳುತ್ತೆ? ಪ್ರಸ್ತುತ ಸ್ಥಿತಿ ಏನಿದೆ? ಈ ಯೋಜನೆ ಹಿಂದಿನ ಭವಿಷ್ಯದ ಯೋಜನೆಗಳು ಏನೇನು? ಬೆಂಗಳೂರಿನ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸ್ಥಾಪನೆ ಚಿಂತನೆ ಹಾಗೆ ಪ್ರಕ್ರಿಯೆಯ ಸಂಪೂರ್ಣ ವಿವರ ನೋಡೋಣ ಎಳೆಯಾಗಿ. ಬೆಂಗಳೂರಿಗೆ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನಿರ್ಮಾಣಕ್ಕೆ ಸರ್ಕಾರ ಸಿದ್ಧತೆಯನ್ನು ನಡೆಸ್ತಾ ಇದೆ. ಈಗಾಗಲೇ ಸಿಎಂ ಡಿಕೆ ಶಿವಕುಮಾರ್ ಸಭೆಯನ್ನ ಮಾಡಿ ವಿಮಾನ ನಿಲ್ದಾಣ ನಿರ್ಮಾಣದ ಜಾಗವನ್ನು ಗುರುತು ಕೂಡ ಮಾಡಿದ್ದಾರೆ. ಆದರೆ ಅಲ್ಲಿನ ಜನ ಮಾತ್ರ ಪ್ರಾಣ ಬಿಟ್ಟೆವು ಹೊರತು ಭೂಮಿ ಮಾತ್ರ ಕೊಡಲ್ಲ ಅಂತಿದ್ದಾರೆ. ಬೆಂಗಳೂರಲ್ಲಿ 2ನೇ ಏರ್ಪೋರ್ಟ್ಗೆ ಜಾಗ ಗುರುತು, ಬಿಡದಿ ಬಳಿಕ ಮತ್ತೊಂದು ಭೂ ಸ್ವಾಧೀನ ಸವಾಲು. ನೋಡಿ, ರಾಜ್ಯ ಸರ್ಕಾರದ ಬಿಡದಿ ಟೌನ್ಶಿಪ್ ಯೋಜನೆಗೆ ಭೂ ಸ್ವಾಧೀನವೇ ದೊಡ್ಡ ಸವಾಲಾಗಿದೆ. ಬಹುತೇಕ ರೈತರು ಫಲವತ್ತಾದ ಭೂಮಿಯನ್ನು ಬಿಟ್ಟು ಕೊಡಲ್ಲ ಅಂತಿದ್ದಾರೆ. ಹೀಗಿರುವಾಗ ಇತ್ತ ಸರ್ಕಾರಕ್ಕೆ ಮತ್ತೊಂದು ಭೂ ಸ್ವಾಧೀನದ ಸವಾಲು ಎದುರಾಗಿದೆ. ಅದು ಯಾವುದಪ್ಪ ಅಂದ್ರೆ ಅದೇ ನೋಡಿ, 2ನೇ ಏರ್ಪೋರ್ಟ್ ನಿರ್ಮಾಣ. 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಬೇಕೆಂಬ ರಾಜ್ಯ ಸರ್ಕಾರದ ಚಿಂತನೆಗೆ ಪೂರಕವಾಗಿ ಈಗಾಗಲೇ ಜಾಗವನ್ನ ಗುರುತು ಮಾಡಿದ್ದಾರೆ. ಏರ್ಪೋರ್ಟ್ ಹಿಂದೆ ಏನಾಗಿತ್ತು ಅದನ್ನೆಲ್ಲ ಪ್ರಪೋಸಲ್ ಕೊಟ್ಟಿದ್ದಾರೆ. ನಾವು ಆದಷ್ಟು ಯಾವ ಊರೂ ಹೆಚ್ಚು ಕಮ್ಮಿ ಆಗಬಾರ್ದು. ಊರುಗಳನ್ನ ವಲಸೆ ತೆಗೆಯೋದು ಬೇಡ. ಆದಷ್ಟು ಕಡಿಮೆ ಜಮೀನು ಇರೋ ಕಡೆ ಮತ್ತು ಟೆಕ್ನಿಕಲ್ ಫೀಸಿಬಿಲಿಟಿ ಇರೋ ಕಡೆ ನೋಡಿ, ಗುಡ್ಡೆಗಳು ಕಡಿಮೆ ಇರೋ ಕಡೆ ನೋಡಿಬಿಟ್ಟು ಪ್ರಸ್ತಾವನೆ ಸಲ್ಲಿಸಿ ಕೇಂದ್ರ ಸರ್ಕಾರಕ್ಕೆ ಅಂತ ತಿಳಿಸಿದ್ದೀವಿ. ಇಂಥ ಜಾಗ ಅಂತೇನಿಲ್ಲ, ದಕ್ಷಿಣಕ್ಕೆ ಹೋಗ್ತದೆ. ದಕ್ಷಿಣಕ್ಕೆ ಈಗ ಆಲ್ಮೋಸ್ಟ್ ಅವರು ಪ್ರಪೋಸಲ್ ಕೊಟ್ಟಿದ್ರು. ಅದರಲ್ಲೂ ಕೂಡ ನಾವು ಲ್ಯಾಂಡ್ ಪ್ರೈಸು ನಮಗೆ ಕಡಿಮೆ ಇರಬೇಕು, ಜಾಸ್ತಿ ಹೊರೆ ಆಗಬಾರ್ದು ಸರ್ಕಾರಕ್ಕೆ. ಆಮೇಲೆ ಜಾಸ್ತಿ ಊರುಗಳನ್ನ ಯಾವುದನ್ನು ತೆಗಿಬಾರ್ದು. ಎಲ್ಲ ಮಧ್ಯೆ ಕೆಲವು ಮನೆಗಳಿದ್ರೆ ತೊಂದರೆ ಇಲ್ಲ, ಅದಕ್ಕೆ ಅವ್ರಿಗೆ ಪರಿಹಾರ ಕೊಡೋಣ. ಊರುಗಳನ್ನ ಶಿಫ್ಟ್ ಮಾಡೋಕ್ಕಾಗಬಾರ್ದು ಅಂಥದ್ದನ್ನು ನೀವು ನೋಡಿ ಅಂತ ಹೇಳ್ತೀವಿ. ಕನಕಪುರ ರಸ್ತೆಯ 2 ಹಳ್ಳಿಗಳಲ್ಲಿ ಜಾಗ ಗುರುತು. ಸಿಎಂ ಮೀಟಿಂಗ್ ಮಾಡಿ 2ನೇ ಏರ್ಪೋರ್ಟ್ ನಿರ್ಮಾಣಕ್ಕೆ ವೇಗ ಕೊಟ್ಟಿದ್ದಾರೆ. ಅದಾಗಲೇ ಬೆಂಗಳೂರು ದಕ್ಷಿಣ ಮತ್ತು ನೆಲಮಂಗಲ ಭಾಗದಲ್ಲಿ ಸ್ಥಳ ಕೂಡ ಗುರುತಿಸಿದ್ದಾರೆ. ತಮ್ಮ ಮತಕ್ಷೇತ್ರ ಕನಕಪುರದ ಹತ್ತಿರದಲ್ಲಿ ಇರುವಂತಹ ಚೂಡಹಳ್ಳಿ, ಸೋಮನಹಳ್ಳಿ ಹಾಗೂ ನೆಲಮಂಗಲ ಕುನಿಗಲ್ ರಸ್ತೆಯಲ್ಲಿ ಸ್ಥಳ ಕೂಡ ಗುರುತಿಸಿದ್ದಾರೆ. ಬೆಂಗಳೂರಿನ 2ನೇ ಏರ್ಪೋರ್ಟ್ ಚೂಡಹಳ್ಳಿ ಮತ್ತು ನಾಗನಾಯಕನಹಳ್ಳಿ ಭಾಗದಲ್ಲಿ ಈಗ ಸರ್ಕಾರ ಮಾಡಲು ಡಿಸೈಡ್ ಮಾಡಿದ್ದಾರೆ. ಇನ್ನೂ ಗುರುತು ಮಾಡಿಲ್ಲ ಜಾಗ. ಯಾಕಂದರೆ ಒಂದು ಕಡೆ ಬನ್ನರಘಟ್ಟ ಹತ್ತಿರ ಸೋಮನಹಳ್ಳಿ ಮತ್ತು ಈ ಚೂಡಹಳ್ಳಿ ಭಾಗದಲ್ಲಿ ಈ ಒಂದು 2ನೇ ಏರ್ಪೋರ್ಟ್ ಮಾಡಲು ಈಗ ಮುಂದಾಗ್ತಿದ್ದಾರೆ. ಹೀಗಾಗಿ ಒಂದು ಕಡೆ ಸಭೆ ಮಾಡಿ ಈಗ ಡಿಸ್ಕಷನ್ ಆಗಿದೆ. ಈ ಒಂದು ಭಾಗದ ಗ್ರಾಮಸ್ಥರು ಈಗ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಭಾಗದಲ್ಲಿ ಯಾವುದೇ ಕಾರಣಕ್ಕೂ ನಾವು ಏರ್ಪೋರ್ಟ್ ಮಾಡೋಕ್ಕೆ ಬಿಡೋದಿಲ್ಲ ಎಂಬುದು ಒಂದು ಕಡೆ ಆಕ್ರೋಶ ಹೊರಹಾಗ್ತಿದ್ದಾರೆ. ಈ 3 ಸ್ಥಳಗಳ ಪೈಕಿ ಚೂಡಹಳ್ಳಿ ಮತ್ತು ಸೋಮನಹಳ್ಳಿಯಲ್ಲಿ ವಿಮಾನ ನಿಲ್ದಾಣ ನಿರ್ಮಾಣದ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಯಾಕೆಂದ್ರೆ ಈ 2 ಸ್ಥಳಗಳು ಕನಕಪುರಕ್ಕೆ ಸಮೀಪವಾಗಲಿದೆ. ಹೀಗಾಗಿ ಚೂಡಹಳ್ಳಿಯಲ್ಲಿ 4655 ಎಕರೆ, ಸೋಮನಹಳ್ಳಿಯಲ್ಲಿ 4376 ಎಕರೆ ಭೂಮಿ ಇದ್ದು, 2 ಪ್ರದೇಶಗಳನ್ನು ಒಟ್ಟುಗೂಡಿಸಿದರೆ 9000 ಎಕರೆಗೂ ಕೂಡ ಹೆಚ್ಚಿನ ಭೂಮಿ ಸಿಗಲಿದೆ. ಆದರೆ ಈಗ ಚೂಡಹಳ್ಳಿ ಗ್ರಾಮಸ್ಥರು 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ನಾವು ಜಾಗ ಮಾತ್ರ ಕೊಡಲ್ಲ ಅಂತಿದ್ದಾರೆ. ಪ್ರಾಣ ಬಿಟ್ಟೆವು, ಭೂಮಿ ಮಾತ್ರ ಬಿಡಲ್ಲ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ನಾವೆಲ್ಲೋಗನ ಕೂಲಿ ಮಾಡ್ಕೊಂಡು ತಿಂದ್ರು ಉಂಟು, ಇಲ್ದಿರ ಇರೋದಿಷ್ಟು ಗೂಡೆ ಇರೋದು. ಈ ಮಕ್ಕಳನ್ನ ಬಿಟ್ಟು ಮರಿನ್ ಬಿಟ್ಟು ಎಲ್ಲೋಗಿ ನಮ್ಮಂತ ವಯಸ್ಸಾದವರೆಲ್ಲ ಎಲ್ಲೋ ಕಾಡುಗಳಿಗೆ ಒಬ್ಬೊಬ್ರು ಅಂತ ಬೀಳಕತ್ತೈತ್ರ. ಎಲ್ಲ ಇರೋದೆಲ್ಲ ಒಂದೇ ಜಾತ್ ಬಾಯಿ, ಒಂದೇ ಕುಟುಂಬ, ಏನೋ ಕೂಲಿ ಮಾಡ್ಕೊತೀವಿ. ಎಲ್ಲ ನೋಡಿ ಇಂಥ ವಯಸ್ಸಾದವ್ರನ್ನೆಲ್ಲ ಎಲ್ಲಿ ಕರ್ಕೊಂಡೋಗಿ ಹಾಕೋಣ ನಾವು. ಇತ್ತ 2ನೇ ಏರ್ಪೋರ್ಟ್ಗಾಗಿ ಚೂಡಹಳ್ಳಿ ಹಾಗೂ ನಾಗನಾಯಕನಹಳ್ಳಿಯಲ್ಲಿ ಸಿಂಗಾಪುರದ ಮೂಲದ ಕಂಪನಿ ಸರ್ವೆ ಕೂಡ ಆರಂಭಿಸಿದೆ. ಕಾರಣ ಒಂದು ಗ್ರೀನ್ ಝೋನ್ ಏರಿಯಾ ಅಂತ ಹೇಳಿ, ಗ್ರೀನ್ ಏರ್ಪೋರ್ಟ್ ಗ್ರೀನ್ ಲ್ಯಾಂಡ್ ಅಂತ ಹೇಳಿ ಮಾಡ್ತಾರೆ. ನಮಗೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಅಷ್ಟೇ, ಏರ್ಪೋರ್ಟ್ ಗ್ರೀನ್ ಲ್ಯಾಂಡ್ ಅಂತ ಬಂದಿದೆ. ಪರ್ಮಿಷನ್ ಸಿಕ್ಕಿದೆ, ಸೊ ನಾವು ಸರ್ವೆ ಮಾಡ್ತಾ ಇದ್ದೀವಿ. ಈಗ ಎಷ್ಟು ಭಾಗದಲ್ಲಿ ಮಾಡಿದ್ರಿ ಸರ್ವೆ? ಈಗ ಈ ಒಂದು ಭಾಗದಲ್ಲಿ ಏರಿಯಾ ಹೆಸರುಗಳೆಲ್ಲ ಗೊತ್ತಿಲ್ಲ. ಇಲ್ಲೊಂದು 2-3 ಏರಿಯಾ ಅಂದರೆ ನಮಗೆ ಕೊಟ್ಟಿರೋ KML ಪ್ರಕಾರ 3 KML ಕೊಟ್ಟಿದ್ದಾರೆ. 3ರಲ್ಲಿ 2 ಕಂಪ್ಲೀಟ್ ಮಾಡ್ತಾ ಇದ್ದೀವಿ, 3ನೇದೊಂದು ಬಾಕಿ ಇದೆ. 2ನೇ ಏರ್ಪೋರ್ಟ್ ಇಲ್ಲಿ ಆಗುತ್ತೆ ಅಂತ ಹೇಳಲಾಗ್ತದೆ.
ಗೊತ್ತಾಯ್ತು, ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ. ಬಟ್ ನಮಗೆ ಕನ್ಫರ್ಮೇಷನ್ ಏನಿಲ್ಲ. ನಾವು ಸರ್ವೆ ನಿಮ್ಗೆ ಸರ್ವೆ ಮಾಡಂತ ಹೇಳ್ತೀನಿ, ಸರ್ವೆ ಮಾಡ್ತಿದ್ದಾರೆ. ಮಾಡಿ ಕೊಡಿ, ಡಾಟಾ ಕೊಡಿ ಅಂತ ಹೇಳಿದ್ದಾರೆ, ಮಾಡಿಕೊಡ್ತೀವಿ ಅಷ್ಟೇ. ಸರ್ಕಾರಕ್ಕೆ ಎರಡನೆಯ ಏರ್ಪೋರ್ಟ್ ಮಾಡಲು ದೊಡ್ಡ ದೊಡ್ಡ ಸವಾಲುಗಳು ಎದುರಾಗಿವೆ. ನಿಗದಿ ಮಾಡಿರುವಂತಹ ಜಾಗ ಕಾಡು ಪ್ರದೇಶ, ಹಸಿರು ವಲಯ ಜಾಗವಾಗಿದ್ದು ಅರಣ್ಯ ಇಲಾಖೆಯ ರಿಪೋರ್ಟ್ ಬೇಕಿದೆ. ಇದರ ಜೊತೆಗೆ 2033ರವರೆಗೆ ದೇವನಹಳ್ಳಿ ಏರ್ಪೋರ್ಟ್ನಿಂದ ಸುಮಾರು 150 ಕಿಲೋಮೀಟರ್ ಒಳಗೆ ಏರ್ಪೋರ್ಟ್ ನಿರ್ಮಾಣ ಮಾಡುವಂತಿಲ್ಲ. ಹೀಗಾಗಿ ಕೇಂದ್ರ ಜೊತೆಗೆ ಚರ್ಚಿಸಬೇಕಾಗಿದೆ. ಇತ್ತ ಬಿಡದಿಯಲ್ಲಿ ಟೌನ್ಶಿಪ್ ವಿಚಾರವಾಗಿ ರೈತರು ಸಿಡಿದೆದ್ದು ನಿಂತಿದ್ದಾರೆ. ಫಲವತ್ತಾದ ಭೂಮಿಯನ್ನ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ಚೂಡಹಳ್ಳಿ ಹಾಗೂ ಸೋಮನಹಳ್ಳಿ ಸಹ ಫಲವತ್ತಾದ ಭೂಮಿ ಇದ್ದು ರೈತರು 5-6 ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಅವ್ರಿಗೆ ಹೆಂಗೆ ಅದರಲ್ಲಿ ಸ್ಟೇಕ್ ಹೋಲ್ಡರ್ ಮಾಡ್ಕೊಂಡು ಮಾಡಕ್ಕಾಗುತ್ತೆ, ಅದ್ರ ಮೇಲೆ ಅವಾಗ ಅವರು ಅದು ಇನ್ವಾಲ್ವ್ ಆಗ್ತಾರೆ. ಅದು ಲ್ಯಾಂಡ್ ಕೊಡೋದೈತೆ, ಇದು ಮಾಡೋದು ಬರುತ್ತೆ. ಅವ್ರನ್ನ ಬರೀ ಲ್ಯಾಂಡ್ ಇಸ್ಕೊಂಡು ಅವ್ರಿಗೆ ಕಂಪನಿ ಕೊಟ್ರೆ ನಾಳೆ ಅವ್ರ ಫ್ಯೂಚರ್ಗೆ ಇದ್ರಲ್ಲ ಅವ್ರನ್ನು ಆಸ್ ಅ ಸ್ಟೇಕ್ ಹೋಲ್ಡರ್ ಇನ್ವಾಲ್ವ್ ಮಾಡಿ ಅದರಲ್ಲಿ ಅವ್ರಿಗೆ ಯಾವ ತರ ಅವ್ರಿಗೂ ಫ್ಯೂಚರ್ ಇರುತ್ತೆ ಏರ್ಪೋರ್ಟ್ ಅಲ್ಲಿ ಅವ್ರಿಗೆ ಪಾರ್ಟಿಸಿಪೇಟ್ ಮಾಡಕ್ಕೆ, ಅದನ್ನೆಲ್ಲ ಕನ್ಸಿಡರ್ ಮಾಡ್ಬೇಕು ಗೌರ್ಮೆಂಟ್. ರೈತರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ಲಾನ್ ಮಾಡಿ. ನೋಡಿ, ಬೆಳೀತಾ ಇರುವಂಥ ಬೆಂಗಳೂರಿಗೆ ಎರಡನೇ ಏರ್ಪೋರ್ಟ್ನ ಅವಶ್ಯಕತೆ ಇದೆ. ಅದನ್ನು ಯಾರೂ ತಳ್ಳಾಗ್ತಾ ಇಲ್ಲ. ಈಗ ನೀವು ಲಂಡನ್ ತಗೊಳ್ಳಿ, ಲಂಡನ್ನಲ್ಲಿ 2-3 ಏರ್ಪೋರ್ಟ್ ಇದೆ. ಟೋಕಿಯೋಲಿ 3 ಏರ್ಪೋರ್ಟ್ ಇದೆ. ನ್ಯೂಯಾರ್ಕು, ಶಿಕಾಗೋದಲ್ಲೂ ಕೂಡ 2-3 ಏರ್ಪೋರ್ಟ್ಗಳಿದೆ. ಬೆಂಗಳೂರು ಇನ್ನೊಂದು 25 ವರ್ಷದಲ್ಲಿ ಆ ಲೆವೆಲಲ್ಲಿ ವರ್ಲ್ಡ್ನಲ್ಲಿ ಒಂದು ಇಂಪಾರ್ಟೆಂಟ್ ಸಿಟಿಯಾಗಿ ಬೆಳೆಯುವಂಥ ಒಂದು ನಗರ ಇದು. ಸಹಜವಾಗಿ ಬೆಂಗಳೂರು ಇನ್ನೊಂದು ಏರ್ಪೋರ್ಟ್ ಬೇಕು, ಅದು ನಮ್ಮ ಸೌತ್ ಬೆಂಗಳೂರು ಕಡೆಗೆ ಏರ್ಪೋರ್ಟ್ ಬೇಕು ಅನ್ನೋದ್ರ ಎರಡನೇ ಮಾತಿಲ್ಲ. ಆದರೆ ರಾಜ್ಯ ಸರ್ಕಾರ ಏರ್ಪೋರ್ಟ್ ಮಾಡಲಿ ಅಥವಾ ಇನ್ನೊಂದು ಯಾವುದೋ AICT ಮಾಡ್ತಾರೋ, BTCT ಮಾಡ್ತಾರೋ, ಏನಾದರೂ ಮಾಡಲಿ, ಫಲವತ್ತಾದಂಥ ರೈತರು ಉಳುಮೆ ಮಾಡ್ತಾ ಇರುವಂಥ ಜಮೀನನ್ನು ತೆಗೆದುಕೊಂಡು ಅವರಿಗೆ ಕರೆಕ್ಟಾಗಿರುವಂಥ ಕಾಂಪನ್ಸೇಷನ್ ಕೊಡದಲೆ, ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ದಲೆ ಏಕಾಏಕಿ ನಾವೇನೋ ಮಾಡ್ತೀವಿ ಅಂತ ಹೋಗುವಂಥದ್ದು ಸರಿಯಲ್ಲ. ರೈತರ ವಿಶ್ವಾಸಕ್ಕೆ ತಗೊಳ್ಬೇಕು. ಅವ್ರಿಗೆ ನಾಳೆ ಏನು ಮಾಡಬೇಕು, ಏನು ಕಾಂಪನ್ಸೇಷನ್ ಕೊಡ್ತೀರಾ, ಅವರಿಗೆ ಇದಿಲ್ಲ ಅಂದರೆ ನಾಳೆ ಅವ್ರ ಜೀವನ ಮಾಡೋಕ್ಕೆ ಇನ್ನೊಂದೇನೋ, ಅವ್ರಿಗೆ ನೀವು ಇನ್ನೊಂದು ವ್ಯವಸ್ಥೆ ಏನು ಕಲ್ಪಿಸ್ಕೊಡ್ತೀರಾ, ಅಥವಾ ಈ ಜಾಗ ಅಲ್ಲದಲ್ಲೇ ಇದ್ದರೆ ಇದಕ್ಕಿಂತ ಒಂದು ಲೆಸ್ ಕಾಂಟ್ರವರ್ಸಿ ಇರುವಂಥ ಜಾಗ ಇನ್ಯಾವುದಾದ್ರೂ ಇದೆಯಾ, ಇದನ್ನೆಲ್ಲ ಆಪ್ಷನ್ಸ್ಗಳನ್ನು ನೋಡಿ ರಾಜ್ಯ ಸರ್ಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ. ಈ ಪರ ಮತ್ತು ವಿರೋಧಗಳ ನಡುವೆ ಬೆಂಗಳೂರಿಗೆ ಎರಡನೇ ಏರ್ಪೋರ್ಟ್ನ ಅಗತ್ಯ ಏನಿದೆ? ಈಗಿರುವ ಏರ್ಪೋರ್ಟ್ ಮೇಲಿರುವಂತಹ ಒತ್ತಡ ಎಂಥದ್ದು? ಬೆಂಗಳೂರಿಗೆ ಮತ್ತೊಂದು ಏರ್ಪೋರ್ಟ್, ಟ್ರಾಫಿಕ್ ಕಂಟ್ರೋಲ್ಗೆ ರೆಡಿ, ಬಿಗ್ ಪ್ಲಾನ್. ನೋಡಿ, ಸಿಲಿಕಾನ್ ಸಿಟಿ ಬೆಂಗಳೂರು ಜಾಗತಿಕ ಮಟ್ಟದಲ್ಲಿ ಬೆಳೆಯುತ್ತಿರುವಂತಹ ಒಂದು ಮಹಾನಗರ. ಸದ್ಯ ದೇವನಹಳ್ಳಿಯಲ್ಲಿರುವಂತಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏಷ್ಯಾದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರುವಂತಹ ಏರ್ಪೋರ್ಟ್ಗಳಲ್ಲಿ ಒಂದಾಗಿದೆ ಕೂಡ. ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವಿಸ್ತೀರ್ಣ 4,400 ಎಕರೆ. ಬೆಂಗಳೂರಿನಿಂದ 36 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಏರ್ಪೋರ್ಟ್ ಅತ್ಯಾಧುನಿಕ ಟರ್ಮಿನಲ್, ಲಾಂಚ್ ಕೂಡ ಹೊಂದಿದೆ. HAL ವಿಮಾನ ನಿಲ್ದಾಣಕ್ಕೆ ಪರ್ಯಾಯವಾಗಿ ನಿರ್ಮಾಣವಾದ ಈ ಏರ್ಪೋರ್ಟ್ ಮೇ 28, 2008ರಲ್ಲಿ ಉದ್ಘಾಟನೆಗೊಂಡಿತ್ತು. ಸದ್ಯ ಈ ಏರ್ಪೋರ್ಟ್ ಭಾರತದ 3ನೇ ಜನನಿಬಿಡ ವಿಮಾನ ನಿಲ್ದಾಣ ಅಂತ ಎನಿಸಿಕೊಂಡಿದೆ. ಆದರೆ ಬೆಂಗಳೂರಿನ ಜನಸಂಖ್ಯೆ ಮತ್ತು ಉದ್ಯಮದ ರಂಗದ ವಿಸ್ತರಣೆ ಕೂಡ ನೋಡಿದರೆ ಮುಂದಿನ ಕೆಲವೇ ವರ್ಷಗಳಲ್ಲಿ ಈ ವಿಮಾನ ನಿಲ್ದಾಣದ ಸಾಮರ್ಥ್ಯ ಮುಗಿದು ಹೋಗಲಿದೆ. ಪ್ರಸ್ತುತ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ T1 ಹಾಗೂ T2 ಎಂಬ 2 ಟರ್ಮಿನಲ್ಗಳಿವೆ. ಇವುಗಳ ಒಟ್ಟು ವಾರ್ಷಿಕ ಪ್ರಯಾಣಿಕರ ಹ್ಯಾಂಡ್ಲಿಂಗ್ ಸಾಮರ್ಥ್ಯ ಸದ್ಯ ಸುಮಾರು 5.2 ಕೋಟಿಯಷ್ಟಿದೆ. ಇದೀಗ T1 ನವೀಕರಣ ಮತ್ತು T2ನ 2ನೇ ಹಂತದ ವಿಸ್ತರಣೆ ಪ್ರಗತಿಯಲ್ಲಿದ್ದು, ಇದು ಪೂರ್ಣಗೊಂಡರೆ 2029ರ ವೇಳೆಗೆ ಈ ಸಾಮರ್ಥ್ಯ ಗರಿಷ್ಠ 8 ಕೋಟಿಗೆ ತಲುಪಲಿದೆ. ಆದರೆ 2025ರ ಸಾಲಿನಲ್ಲಿಯೇ ಪ್ರಯಾಣಿಕರ ಸಂಖ್ಯೆ 4.38 ಕೋಟಿ ದಾಟಿದೆ. ವಾರ್ಷಿಕ ಶೇಕಡ 10ರಿಂದ 12ರಷ್ಟು ಪ್ರಗತಿಯನ್ನು ಕಾಣ್ತಿರುವ ಕಾರಣ 2033ರಿಂದ 2035ರ ವೇಳೆಗೆ ಈ ಏರ್ಪೋರ್ಟ್ ತನ್ನ ಗರಿಷ್ಠ ಮಿತಿಯನ್ನು ತಲುಪಲಿದೆ. ಅಂದರೆ ಇದಕ್ಕಿಂತ ಹೆಚ್ಚು ಪ್ರಯಾಣಿಕರನ್ನ ನಿಭಾಯಿಸಲು ಅಲ್ಲಿ ಜಾಗವೇ ಇರುವುದಿಲ್ಲ. ಈ ಹಿನ್ನೆಲೆಯಲ್ಲಿಯೇ ಬೆಂಗಳೂರಿಗೆ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅಗತ್ಯತೆ ತಲೆದೂರಿದೆ ನೋಡಿ. ಬೆಂಗಳೂರು ಎರಡನೇ ಏರ್ಪೋರ್ಟ್ ಅಗತ್ಯ ಇದೆ ಅನ್ನೋ ವಾಸ್ತವವನ್ನ ಈ ಅಂಕಿಅಂಶಗಳು ತೆರೆದಿಟ್ಟಿವೆ. ಆದರೆ ರೈತರ ವಿರೋಧವನ್ನು ಕೂಡ ನೀವು ನೋಡಿದ್ರಿ. ಹಾಗಾದ್ರೆ ಸರ್ಕಾರ ಈಗ ಏನ್ ಮಾಡುತ್ತೆ ಅನ್ನೋ ದೊಡ್ಡ ಪ್ರಶ್ನೆ. ಜೊತೆಗೆ ಇನ್ನೊಂದು ಕಡೆಗೆ ತಮಿಳುನಾಡು ಸರ್ಕಾರ ಕರ್ನಾಟಕದ ಮಗ್ಗಲಲ್ಲೇ ಏರ್ಪೋರ್ಟ್ ನಿರ್ಮಾಣಕ್ಕೆ ಮಾಡಿದ ಪ್ಲಾನ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣದ ಹಂತಗಳು ಹಾಗೂ ಪ್ರಕ್ರಿಯೆ ನಡುವೆ ಎದುರಾಗುವಂತಹ ರಾಜಕಾರಣ, ಈ ಎಲ್ಲ ವಿವರಗಳು ಈ ಎಳೆ ರಾಜಕೀಯದ ಮುಂದಿನ ಎಳೆ.
ಬೆಂಗಳೂರಿನಲ್ಲಿ ವರ್ಷಾನುವರ್ಷ ಹೆಚ್ಚಾಗ್ತಾ ಇರುವ ಏರ್ ಟ್ರಾಫಿಕ್ ಡಿಮ್ಯಾಂಡ್ಗೆ ಅನುಗುಣವಾಗಿಯೇ HALನಿಂದ ದೇವನಹಳ್ಳಿ ಬಳಿ ಇರುವ ಅಂತಾರಾಷ್ಟ್ರೀಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಶಿಫ್ಟ್ ಆಗಿದ್ದು 2008ರಲ್ಲಿ. ಅಲ್ಲಿಂದ ಇಲ್ಲಿಗೆ ಲೆಕ್ಕ ಹಾಕಿದ್ರೆ ಸರಿಸುಮಾರು 18 ವರ್ಷದಲ್ಲಿ ಟರ್ಮಿನಲ್ 1 ಮೊದಲು ಕಾರ್ಯಾರಂಭ ಮಾಡಿದ್ದು, ಅದಾದ ನಂತರದಲ್ಲಿ ಇದೀಗ T2 ಆಗಿದೆ. T2 ಕೂಡ ವಿಸ್ತರಣೆ ಹಂತದಲ್ಲಿದೆ. ಬಟ್ ಟರ್ಮಿನಲ್ 2 ಎಕ್ಸ್ಟೆನ್ಷನ್ ಆದರೂ ಕೂಡ ಸದ್ಯಕ್ಕಿರುವ ಡಿಮ್ಯಾಂಡ್ ಬೇಡಿಕೆಗೆ ಅನುಗುಣವಾಗಿ ಕೇವಲ ಇದು ಒಂದೇ ಜಾಗದಲ್ಲಿ ಏರ್ಪೋರ್ಟ್ ನಿರ್ವಹಣೆ ಕಷ್ಟವಾದೀತು ಅನ್ನೋ ಅಂದಾಜು. ಹೀಗಾಗೇನೆ ಬೆಂಗಳೂರಿಗೆ ಮತ್ತೊಂದು ಏರ್ಪೋರ್ಟ್ ಬೇಕು ಅನ್ನೋ ಡಿಮ್ಯಾಂಡ್. ಹಾಗಾದರೆ ಸದ್ಯಕ್ಕಿರುವ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲಿರುವ ಒತ್ತಡ ಎಂಥದ್ದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಒಂದಷ್ಟು ಅಂಕಿ ಸಂಖ್ಯೆಗಳನ್ನು ಗಮನಿಸ್ತಾ ಹೋಗೋಣ. ಇದು ಕೇವಲ 1 ವರ್ಷದ ಅವಧಿ. 2025ರ ಏಪ್ರಿಲ್ನಿಂದ 2026ರ ಮಾರ್ಚ್ವರೆಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣ ಬೆಳೆಸಿದ ಒಟ್ಟು ಪ್ರಯಾಣಿಕರ ಸಂಖ್ಯೆನೇ ಬರೋಬ್ಬರಿ 4.44 ಕೋಟಿ. ಒಂದೇ ವರ್ಷದ ಅವಧಿಯಲ್ಲಿ 4.44 ಕೋಟಿಯಷ್ಟು ಮಂದಿ ಸಂಚಾರವನ್ನ ಬೆಳೆಸಿದ್ದಾರೆ ಈ ಏರ್ಪೋರ್ಟ್ನ ಮೂಲಕ. ಈ ಪೈಕಿ ಅಂತಾರಾಷ್ಟ್ರೀಯ ಪ್ರಯಾಣಿಕರ ಸಂಖ್ಯೆನೇ ಹತ್ರ 72,27,399. ಒಂದು ವರ್ಷದ ಲೆಕ್ಕ ಅಷ್ಟೇ ಇದು. ಒಟ್ಟು ವಿಮಾನಗಳ ಸಂಚಾರ ಈ ಒಂದು ವರ್ಷದ ಅವಧಿಯಲ್ಲಾಗಿರೋದು 2,79,971. ಇನ್ನು ಕೇವಲ ಮನುಷ್ಯರ ಓಡಾಟ ಮಾತ್ರ ಅಲ್ಲ, ಸರಕು ಸರಂಜಾಮುಗಳ ಓಡಾಟ ಅಂದರೆ ಕಾರ್ಗೋ ಮೂಲಕವೂ ಕೂಡ ಸಾಕಷ್ಟು ಡಿಪೆಂಡೆನ್ಸಿ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಈ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿರೋದು. ಅದರ ವಹಿವಾಟನ್ನು ನಾವು ಲೆಕ್ಕ ಹಾಕಿದ್ರೂ ಕೂಡ ಒಂದು ವರ್ಷದ ಅವಧಿಯಲ್ಲಿ ಸರಿಸುಮಾರು 5,32,012 ಟನ್ನಷ್ಟು ಸರಕುಗಳು ಇಲ್ಲಿಂದ ಸಾಗಾಟ ಆಗಿರೋದು. ಹೀಗಾಗಿಯೇ ಒತ್ತಡ ದಿನಂಪ್ರತಿ ವರ್ಷಾನುವರ್ಷ ಹೆಚ್ಚಾಗ್ತಾ ಇರೋದ್ರಿಂದಾಗಿಯೇ ಮತ್ತೊಂದು ಏರ್ಪೋರ್ಟ್ ಅತ್ಯಂತ ಅವಶ್ಯಕ ಅನ್ನೋ ಚರ್ಚೆ ಪ್ರಾರಂಭವಾಗಿದೆ. ಇದು ಮೊದಲ ಹಂತದ ಡೀಟೇಲ್ಸ್ ಆದರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ. ಬೆಂಗಳೂರಿನ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣದ ಸಂಬಂಧ ರಾಜ್ಯ ಸರ್ಕಾರ ಈವರೆಗೆ ನಡೆಸಿರುವ ಪ್ರಕ್ರಿಯೆಗಳು ಏನೇನು? ಹಾಗಾದ್ರೆ ಈಗ ಏರ್ಪೋರ್ಟ್ ಆಗಬೇಕು ಅಂತಿರೋದೇನೋ ನಿಜಾನೇ, ಆದರೆ ಏರ್ಪೋರ್ಟ್ ಆಗಬೇಕು 2ನೇಯದ್ದು ಅಂತಾದರೆ ಒಂದಷ್ಟು ಪ್ರಕ್ರಿಯೆಗಳಾಗಬೇಕಲ್ವಾ? ಹಾಗಾದರೆ ಏನೇನು ಪ್ರಕ್ರಿಯೆ ಆಗಬೇಕು? ಏರ್ಪೋರ್ಟ್ ಯಾವ ಸ್ಥಳದಲ್ಲಿ ಬರಬೇಕು ಅಂತ ಅಂತಿಮಗೊಳಿಸೋದು ಯಾರು? ರಾಜ್ಯ ಸರ್ಕಾರನ, ಕೇಂದ್ರ ಸರ್ಕಾರನ ಅಥವಾ ಪ್ರತ್ಯೇಕ ಇಲಾಖೆಗಳ? ಯಾರ ಜವಾಬ್ದಾರಿ ಇದು? ಏರ್ಪೋರ್ಟ್ ನಿರ್ಮಾಣಕ್ಕಿರುವ ಷರತ್ತುಗಳ ಹಾಗಾದರೆ ಯಾವ್ದ್ಯಾವ್ದಿರುತ್ತೆ? ತಮಿಳುನಾಡು ಹೊಸೂರಿನಲ್ಲಿ ಏರ್ಪೋರ್ಟ್ ನಿರ್ಮಾಣಕ್ಕೆ ಮುಂದಾದ ಹಿನ್ನೆಲೆ ಏನು? ಬೆಂಗಳೂರಿನಲ್ಲಿ 2ನೇ ಏರ್ಪೋರ್ಟ್ ಯಾವಾಗ ಬರಬಹುದು? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೋಡೋಣ ಎಳೆಯಾಗಿ. ಬೆಂಗಳೂರಿಗೆ 2ನೇ ಏರ್ಪೋರ್ಟ್ ಬೇಕು ಎನ್ನುವ ಚರ್ಚೆಗಳು ಬಹಳಷ್ಟು ವರ್ಷಗಳಿಂದ ತೆರೆಮರೆಯಲ್ಲಿದ್ರು. ಅದಕ್ಕೆ ಅಧಿಕೃತ ಚಾಲನೆ ಸಿಕ್ಕಿದ್ದು 2024-2025ರ ಅವಧಿಯಲ್ಲಿ. ಕರ್ನಾಟಕ ಸರ್ಕಾರದ ಅಂದಿನ ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಹಾಗೂ ಅಂದಿನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಪ್ರಸ್ತಾಪ ಕಾರ್ಯಗತಗೊಳಿಸಲು ಮುಂದಾದರು. ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯ ಬಜೆಟ್ನಲ್ಲಿ ಇದಕ್ಕೆ ಔಪಚಾರಿಕ ಅನುಮೋದನೆಯನ್ನು ನೀಡಿದ್ರು. ಈಗ ದೇವನಹಳ್ಳಿಯಲ್ಲಿ ಇರುವ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರಿನ ಉತ್ತರ ಭಾಗದಲ್ಲಿದೆ. ಆದರೆ ಬೆಂಗಳೂರಿನ ಪ್ರಮುಖ ಐಟಿ ಉದ್ಯಮಿಗಳು ಇರುವುದು ಎಲೆಕ್ಟ್ರಾನಿಕ್ ಸಿಟಿ, ಸರ್ಜಾಪುರ ಮತ್ತು ಕನಕಪುರ ರಸ್ತೆಯ ಭಾಗಗಳಲ್ಲಿ. ಹೀಗಿರುವಾಗ ದಕ್ಷಿಣ ಅಥವಾ ಪಶ್ಚಿಮ ಭಾಗದಲ್ಲೇ 2ನೇ ಏರ್ಪೋರ್ಟ್ ನಿರ್ಮಿಸಬೇಕು ಎನ್ನುವ ಪ್ರಸ್ತಾಪವನ್ನು ರಾಜ್ಯ ಸರ್ಕಾರ ಮುಂದಿಟ್ಟಿತ್ತು. ಏರ್ಪೋರ್ಟ್ ಮುಂದಿನ ನಿಲ್ದಾಣ. ಹೊಸ ಏರ್ಪೋರ್ಟ್ಗೆ 3 ಜಾಗ ಶಾರ್ಟ್ ಲಿಸ್ಟ್. ಕನಕಪುರ ರಸ್ತೆಗೆ ಕುದುರೆ ಬಿಡುತ್ತಾ ಲಕ್. ಹೊಸ ವಿಮಾನ ನಿಲ್ದಾಣಕ್ಕಾಗಿ ರಾಜ್ಯ ಸರ್ಕಾರ ಪ್ರಾಥಮಿಕವಾಗಿ ಹಲವು ಪ್ರದೇಶಗಳನ್ನು ಗುರುತಿಸಿತ್ತು. ಅವುಗಳನ್ನು ಭಾರತೀಯ ವಿಮಾನ ನಿಲ್ದಾಣಗಳ ಪ್ರಾಧಿಕಾರದ ಅಧಿಕಾರಿಗಳ ತಂಡ ರಾಜ್ಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಈ ಪೈಕಿ ಶಾರ್ಟ್ ಲಿಸ್ಟ್ ಆಗಿರುವ ಪ್ರಮುಖ 3 ಸ್ಥಳಗಳೆಂದರೆ ಏರ್ಪೋರ್ಟ್ ಮುಂದಿನ ನಿಲ್ದಾಣ ಕನಕಪುರ ರಸ್ತೆಯ ಹಾರೋಹಳ್ಳಿ, ನೆಲಮಂಗಲ ಕುಣಿಗಲ್ ರಸ್ತೆ, ಬಿಡದಿ ರಾಮನಗರ.
ಕನಕಪುರ ರಸ್ತೆಯ ಹಾರೋಹಳ್ಳಿ ಅಂದ್ರೆ ಇಲ್ಲಿನ ಚೂಡಹಳ್ಳಿ ಹಾಗೆ ಸೋಮನಹಳ್ಳಿ ಬಳಿಯ ಜಾಗ. ಇದು ದಕ್ಷಿಣ ಬೆಂಗಳೂರಿಗೆ ಅತ್ಯಂತ ಹತ್ತಿರವಾಗಲಿದ್ದು ಇಲ್ಲಿ 60% ಭೂಮಿ ಲಭ್ಯವಿದೆ. ಆದರೆ ಇದೇ ಜಾಗದ ಸ್ವಾಧೀನಕ್ಕೆ ಸ್ಥಳೀಯ ರೈತರ ವಿರೋಧ ವ್ಯಕ್ತವಾಗಿದೆ. ಹೀಗಾಗಿ ಇಲ್ಲಿ ಭೂ ಸ್ವಾಧೀನವೇ ಸವಾಲಾಗಿದೆ. ಇತ್ತ ನೆಲಮಂಗಲ ಕುಣಿಗಲ್ ರಸ್ತೆ ಅಂದ್ರೆ ಮಾಗಡಿ ಬಾರ್ಡರ್ ಬಳಿಯ ಜಾಗ ಎರಡನೇ ಆಯ್ಕೆ. ಪಶ್ಚಿಮ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸುವ ಈ ಜಾಗ ವಿಶಾಲವಾಗಿದೆ. ಅತ್ತ ಬಿಡದಿ ರಾಮನಗರ ಅಂದ್ರೆ ಮೈಸೂರು ರಸ್ತೆ ಕಾರಿಡಾರ್ ಬಳಿ. ಇದು ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇಗೆ ಹತ್ತಿರವಾಗಿರುವ ಜಾಗ. ಹೀಗೆ 3 ಜಾಗಗಳ ಗುರುತು ಮಾಡಲಾಗಿದೆ. ವಿಸ್ತೃತ ಯೋಜನಾ ವರದಿ ಸಿದ್ಧತೆ. ಬೆಂಗಳೂರಿನಲ್ಲಿ 2ನೇ ಏರ್ಪೋರ್ಟ್ ನಿರ್ಮಾಣದ ಸಂಬಂಧ ವಿಸ್ತೃತ ವರದಿ ಸಿದ್ಧವಾಗಿದೆಯೇ ಅಂದ್ರೆ ಇನ್ನೂ ಇಲ್ಲ. ಸದ್ಯ ಪ್ರೀ ಫಿಸಿಬಿಲಿಟಿ ರಿಪೋರ್ಟ್ ಅಂದ್ರೆ ಪ್ರಾಥಮಿಕ ತಾಂತ್ರಿಕ ಕಾರ್ಯಸಾಧ್ಯತಾ ವರದಿ ಮಾತ್ರ ಸಿದ್ಧವಾಗಿದೆ. ಸಿಂಗಾಪುರ ಮೂಲದ ಕನ್ಸಲ್ಟೆನ್ಸಿ ಮತ್ತು ಕೆಪಿಎಂಜಿ ಸಂಸ್ಥೆಗಳು ಆರ್ಥಿಕ ಮತ್ತು ಸಾಮಾಜಿಕ ಪರಿಣಾಮಗಳ ಅಧ್ಯಯನ ನಡೆಸ್ತಾ ಇವೆ. ಈ ವರದಿಗಳು ಸಂಪೂರ್ಣವಾಗಿ ಸಲ್ಲಿಕೆಯಾದ ಬಳಿಕವಷ್ಟೇ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂದ್ರೆ ವಿಸ್ತೃತ ಯೋಜನಾ ವರದಿ ತಯಾರಿಸುವ ಪ್ರಕ್ರಿಯೆ ಶುರುವಾಗಲಿದೆ. ಇನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣದ ಸುದೀರ್ಘ ಪ್ರಕ್ರಿಯೆಯ ವಿವರಗಳನ್ನ ಹಂತ ಹಂತವಾಗಿ ನೋಡೋಣ. ಹಂತ 1, ಸ್ಥಳ ಗುರುತಿಸುವಿಕೆ ಕಾರ್ಯಸಾಧ್ಯತಾ ವರದಿ. ಹಂತ 2, ರಕ್ಷಣಾ ವಿಮಾನಯಾನ ಸಚಿವಾಲಯದ ಒಪ್ಪಿಗೆ. ಹಂತ 3, ಸೈಟ್ ಕ್ಲಿಯರೆನ್ಸ್ ಮತ್ತು ತತ್ವಶಃ ಅನುಮೋದನೆ. ಹಂತ 4, ಭೂ ಸ್ವಾಧೀನ. ಹಂತ 5, ಡಿಪಿಆರ್ ಮತ್ತು ಟೆಂಡರ್ ಪ್ರಕ್ರಿಯೆ. ಮೊದಲ ಹಂತದಲ್ಲಿ ರಾಜ್ಯ ಸರ್ಕಾರ ಸ್ಥಳ ಗುರುತಿಸಿ AAIಗೆ ಪ್ರಸ್ತಾವನೆ ಸಲ್ಲಿಸುತ್ತದೆ. ಬೆಂಗಳೂರಿನಲ್ಲಿ HAL ಮತ್ತು ಯಲಹಂಕ ವಾಯುನೆಲೆ ಇರುವುದರಿಂದ ಹೊಸ ಏರ್ಪೋರ್ಟ್ನ ರನ್ವೇಗಳು ಇವುಗಳ ವಾಯು ಪ್ರದೇಶಕ್ಕೆ ಧಕ್ಕೆ ತರಬಾರದು. ಅದಕ್ಕೆ ಕೇಂದ್ರ ರಕ್ಷಣಾ ಸಚಿವಾಲಯ ಮತ್ತು DGCA ನಿಂದ ನಿರಾಕ್ಷೇಪಣಾ ಪತ್ರ ಪಡೆಯಬೇಕು. ನಂತರ ಅಂತಿಮಗೊಳಿಸಿ ಅನುಮೋದನೆ ನೀಡುತ್ತದೆ. ಅಂತಿಮ ನಿರ್ಧಾರ ಕೇಂದ್ರ ಸರ್ಕಾರದೇ ಆಗಿರುತ್ತದೆ. ಇನ್ನು ಈಗ ಭಾರೀ ಚರ್ಚೆಯಲ್ಲಿರೋ ಭೂ ಸ್ವಾಧೀನದ ವಿಚಾರಕ್ಕೆ ಬಂದ್ರೆ ಹೊಸ ಏರ್ಪೋರ್ಟ್ಗೆ ಕನಿಷ್ಠ 3,500ರಿಂದ 5,000 ಎಕರೆ ಜಮೀನು ಬೇಕು. ಇದನ್ನ ಸ್ವಾಧೀನಪಡಿಸಿಕೊಳ್ಳುವುದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ಜವಾಬ್ದಾರಿ. ಇದಾದ ನಂತರ DPR ಮತ್ತು ಟೆಂಡರ್ ಪ್ರಕ್ರಿಯೆ. ಆ ಬಳಿಕ ಖಾಸಗಿ ಸಹಭಾಗಿತ್ವ ಮಾದರಿಯಲ್ಲಿ ವಿಮಾನ ನಿಲ್ದಾಣ ನಿರ್ಮಿಸಲು ಜಾಗತಿಕ ಟೆಂಡರ್ ಕರೆಯಲಾಗುತ್ತದೆ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಇದೇ ಖಡಕ್ ರೂಲ್ಸ್. 150 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇನ್ನೊಂದು ಏರ್ಪೋರ್ಟ್ಗಿಲ್ಲ ಚಾನ್ಸ್. ಇನ್ನು ನಿಯಮಗಳ ಪ್ರಕಾರ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಮತ್ತೊಂದು ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಕಠಿಣ ನಿಯಮಗಳಿವೆ. ಕೇಂದ್ರ ನಾಗರಿಕ ವಿಮಾನಯಾನ ಸಚಿವಾಲಯ ಮತ್ತು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ನಡುವೆ 2004ರಲ್ಲಿ ಆಗಿರುವ ಒಪ್ಪಂದದ ಪ್ರಕಾರ ಕೆಂಪೇಗೌಡ ವಿಮಾನ ನಿಲ್ದಾಣ 150 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮತ್ತೊಂದು ವಾಣಿಜ್ಯ ವಿಮಾನ ನಿಲ್ದಾಣವನ್ನ ನಿರ್ಮಿಸುವಂತಿಲ್ಲ. ಇದನ್ನ ಎಕ್ಸ್ಕ್ಲೂಸಿವಿಟಿ ಕ್ಲಾಸ್ ಅಂತ ಹೇಳಲಾಗುತ್ತದೆ. ಈ ಒಪ್ಪಂದದ ಅವಧಿ ಮುಕ್ತಾಯವಾಗುವುದು 2033ಕ್ಕೆ. ಅಂದ್ರೆ 2033ರವರೆಗೆ ಬೆಂಗಳೂರಿನ 150 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮತ್ತೊಂದು ವಾಣಿಜ್ಯ ವಿಮಾನ ನಿಲ್ದಾಣ ಕಾರ್ಯಾರಂಭ ಮಾಡಲು ಕಾನೂನಾತ್ಮಕವಾಗಿ ಅವಕಾಶ ಇಲ್ಲ. ಒಂದು ವೇಳೆ ಹೊಸ ಏರ್ಪೋರ್ಟ್ ಬರಬೇಕೆಂದ್ರೆ ಅದು 2033ರ ನಂತರವೇ ಸಾಧ್ಯ. ವಿಮಾನ ನಿಲ್ದಾಣ ನಿರ್ಮಿಸಲು ಕನಿಷ್ಠ 7ರಿಂದ 8 ವರ್ಷಗಳ ಸುದೀರ್ಘ ಪ್ರಕ್ರಿಯೆ ಬೇಕಾಗಿರುವುದರಿಂದ ಸರ್ಕಾರ ಈಗಿನಿಂದಲೇ ಸಿದ್ಧತೆ ಆರಂಭಿಸಿದೆ. ಹೊಸೂರಿನಲ್ಲಿ ತಮಿಳುನಾಡು ಏರ್ಪೋರ್ಟ್ ಜಟಾಪಟಿ. ಕರ್ನಾಟಕದ ಎಲೆಕ್ಟ್ರಾನಿಕ್ ಸಿಟಿ ಪ್ರಯಾಣಿಕರ ಮೇಲೆ ಕಣ್ಣು.
ಇದೇ ವೇಳೆ ನೆರೆಯ ತಮಿಳುನಾಡು ಸರ್ಕಾರ ಹೊಸೂರಿನಲ್ಲಿ ಹೊಸ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡುವುದಾಗಿ ಕಳೆದ ವರ್ಷ ದೊಡ್ಡ ಘೋಷಣೆ ಮಾಡಿತ್ತು. ಸುಮಾರು 2,000 ಎಕರೆಯಲ್ಲಿ 3 ಕೋಟಿ ಪ್ರಯಾಣಿಕರ ಸಾಮರ್ಥ್ಯದ ಏರ್ಪೋರ್ಟ್ ನಿರ್ಮಿಸಲು ತಮಿಳುನಾಡಿನ ಅಂದಿನ ಸಿಎಂ ಎಂಕೆ ಸ್ಟಾಲಿನ್ ಪ್ಲಾನ್ ಮಾಡಿದ್ರು. ಹೊಸೂರು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಿಂದ ಕೇವಲ 40 ಕಿಲೋಮೀಟರ್ ದೂರದಲ್ಲಿದೆ. ಒಂದು ವೇಳೆ ಹೊಸೂರು ಏರ್ಪೋರ್ಟ್ ಬಂದ್ರೆ ಬೆಂಗಳೂರಿನ ಐಟಿ ಜನರೆಲ್ಲ ದೇವನಹಳ್ಳಿಗೆ ಹೋಗುವ ಬದಲು ಹೊಸೂರಿಗೆ ಹೋಗುತ್ತಾರೆ. ಇದರಿಂದ ಕರ್ನಾಟಕಕ್ಕೆ ಭಾರಿ ಆದಾಯ ನಷ್ಟ ಆಗಲಿದೆ. ಆದರೆ ಇಲ್ಲಿಯೂ ಬಿಐಎಎಲ್ನ 150 ಕಿಲೋಮೀಟರ್ ಒಪ್ಪಂದದ ಅಡಿಯಾಗಿದೆ. ಇನ್ನು ಹೊಸೂರು ಕೂಡ ದೇವನಹಳ್ಳಿಯ 150 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಬರುವುದರಿಂದ 2033ರವರೆಗೆ ಹೊಸೂರಿನಲ್ಲಿ ವಾಣಿಜ್ಯ ವಿಮಾನ ಹಾರಾಟ ಆರಂಭಿಸಲು ಸಾಧ್ಯವೇ ಇಲ್ಲ. ಕೇಂದ್ರ ಸರ್ಕಾರ ಈಗಾಗಲೇ ಉಡಾನ್ ಯೋಜನೆಯಿಂದ ಹೊಸೂರನ್ನ ಕೈಬಿಟ್ಟಿದೆ. ತಮಿಳುನಾಡು ಸ್ವತಃ ಬಂಡವಾಳ ಹೂಡಿದ್ರೂ 2033 ಒಪ್ಪಂದ ಮುಗಿಯುವ ಮುನ್ನ ವಿಮಾನ ಹಾರಿಸಲು ಕಾನೂನು ಬಿಡೋದಿಲ್ಲ. ಹೀಗಾಗಿ ತಮಿಳುನಾಡು ಮುನ್ನಡೆಯುವ ಮುನ್ನವೇ ಕರ್ನಾಟಕ ಸರ್ಕಾರ ಬೆಂಗಳೂರಿನಲ್ಲೇ ಎರಡನೇ ಏರ್ಪೋರ್ಟ್ ಜಾಗವನ್ನ ಲಾಕ್ ಮಾಡಲು ಕಾರ್ಯೋನ್ಮುಖವಾಗಿದೆ. ಬೆಂಗಳೂರು 2.0 ಏರ್ಪೋರ್ಟ್ ಕನಸಿಗೆ ವೇಗ. ಸರ್ಕಾರದ ಮುಂದಿನ ಹಂತದತ್ತ ಎಲ್ಲರ ಚಿತ್ತ. ಸದ್ಯದ ಪರಿಸ್ಥಿತಿಯಲ್ಲಿ ಹಾರೋಹಳ್ಳಿ ಕನಕಪುರ ರಸ್ತೆಯ ಜಾಗ ಎರಡನೇ ಏರ್ಪೋರ್ಟ್ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರದ ಆದ್ಯತೆಯಲ್ಲಿ ಮುಂಚೂಣಿಯಲ್ಲಿದೆ. ತಾಂತ್ರಿಕ ವರದಿಗಳು ಬಂದ ತಕ್ಷಣ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಈಗ ಗುರುತಿಸಿರುವಂತಹ 3 ಜಾಗಗಳಲ್ಲಿ ಒಂದು ಜಾಗವನ್ನ ಅಂತಿಮಗೊಳಿಸಿ ಕೇಂದ್ರಕ್ಕೆ ಕಳುಹಿಸಬೇಕಿದೆ. ದೆಹಲಿ ಮತ್ತು ಮುಂಬೈ ಮಾದರಿಯಲ್ಲೇ ಬೆಂಗಳೂರಿಗೂ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಗತ್ಯವಾಗಿದ್ದು 2035ರ ವೇಳೆಗೆ ಇದು ಸಾಕಾರಗೊಳ್ಳುವುದೇ ಎಂಬುದು ಸದ್ಯದ ಪ್ರಶ್ನೆಯಾಗಿದೆ. ಎರಡನೇ ಏರ್ಪೋರ್ಟ್ಗೆ ಗುರುತಿಸಿರೋದು 3 ಜಾಗ, ಅದರಲ್ಲೂ ಬಹಳ ಪ್ರಮುಖವಾಗಿ 2 ಜಾಗವಾದರೂ ಕೂಡ ಬಹುತೇಕ ಕನಕಪುರ ರಸ್ತೆಯಲ್ಲೇನೆ ಅಂತಿಮ ಆಗಬಹುದು ಅನ್ನೋ ಲೆಕ್ಕಾಚಾರಗಳಿದೆ. ಹಾಗಾದ್ರೆ ಯಾಕೆ ಕನಕಪುರ ರಸ್ತೆಯೇ ಫೈನಲ್ ಆಗೋ ಸಾಧ್ಯತೆ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ, ಈ ಚೂಡಹಳ್ಳಿ ಹಾಗೆ ಸೋಮನಹಳ್ಳಿಯಲ್ಲಿ ಗೋಮಾಳ ಜಾಗ ಇದೆ. ಅಂದ್ರೆ ಈ ಲ್ಯಾಂಡ್ ಅಕ್ವಿಸಿಷನ್ ಅನ್ನೋದು ಎಷ್ಟು ಕಷ್ಟ ಆಗುತ್ತೆ ಅನ್ನೋದಕ್ಕೆ ನಾವೀಗ ಬಿಡದಿ ವಿಚಾರದಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಹೀಗಾಗಬಾರ್ದು, ವಿರೋಧಗಳು ಕಡಿಮೆ ಸಂಖ್ಯೆಯಲ್ಲಿ ಆಗಬೇಕು ಅಂತಂದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟ ಜಾಗ ಇರಬೇಕು ಅಥವಾ ಲೆಸ್ ಕಾಂಟ್ರವರ್ಷಿಯಲ್ ಅನ್ನೋ ರೀತಿಯ ಜಾಗ ಇರಬೇಕು. ಅದಕ್ಕೆ ಬಹುತೇಕ ಸೂಕ್ತ ಅನಿಸುವಂತಹ ಜಾಗ ಈ ಭಾಗದಲ್ಲಿರೋದು. ಚೂಡಹಳ್ಳಿಯಲ್ಲಿ ಸರಿಸುಮಾರು 2,000 ಎಕರೆ ಗೋಮಾಳ ಜಾಗ ಇದೆ. ಇದರಿಂದ ಸರ್ಕಾರಕ್ಕೆ ಅನುಕೂಲ ಆಗತ್ತೆ. ಭೂಮಿಯನ್ನ ಸ್ವಾಧೀನಪಡಿಸ್ಕೊಳ್ಳೋ ಪ್ರಕ್ರಿಯೆ ಬಹಳ ಸುಲಭ ಆಗುತ್ತೆ. ಚೂಡಹಳ್ಳಿಯಲ್ಲಿ 4,655 ಎಕರೆ ಗುರುತಿಸಿರೋ ಜಾಗ ಏರ್ಪೋರ್ಟ್ಗಾಗಿ. ಇನ್ನು ಸೋಮನಹಳ್ಳಿಯಲ್ಲಿ 4,376 ಎಕರೆ ಭೂಮಿ, ಒಟ್ಟು 9,000 ಎಕರೆಗೂ ಹೆಚ್ಚಿನ ಭೂಮಿ ಈ ಭಾಗದಲ್ಲಿ ಏರ್ಪೋರ್ಟ್ ನಿರ್ಮಾಣ ಕಾರ್ಯಕ್ಕೆ ಸರ್ಕಾರಕ್ಕೆ ಸಿಗತ್ತೆ. ಇದು ಒಂದಾದ್ರೆ ಮತ್ತೊಂದು ವಿಚಾರ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಮತಕ್ಷೇತ್ರ ಕನಕಪುರಕ್ಕೆ ಈ ಹಳ್ಳಿಗಳು ಬಹಳ ಹತ್ರ, 25 ಕಿಲೋಮೀಟರ್. ವೈಯಕ್ತಿಕ ಹಿತಾಸಕ್ತಿನ ಆ ಚರ್ಚೆ ಬೇರೆ. ಇನ್ನು ಬಿಡದಿ, ಈಗೇನು ಸರ್ಕಾರ ಪ್ರಪೋಸ್ ಮಾಡಿದೆ AI ಟೌನ್ಶಿಪ್ ಆಗಬೇಕು, ಹಾಗೆ ಅತ್ಯಾಧುನಿಕ ಮಟ್ಟದ ಒಂದು ಇಂಡಸ್ಟ್ರಿಯಲ್ ಹಬ್ಗಳಿಗೆ ಬಿಡದಿಯಲ್ಲಿ ಅವಕಾಶ ಸಿಗಬೇಕು, ಹಾಗೆ ಬೆಂಗಳೂರಿನಲ್ಲಿರ್ತಕ್ಕಂಥ ಈ ಭಾರ ಏನಿದೆ ಅದನ್ನ ಬಿಡದಿಗೆ ವರ್ಗಾವಣೆ ಮಾಡಬೇಕು IT ಹಬ್ನದ್ದು ಅನ್ನೋ ಲೆಕ್ಕಾಚಾರಗಳೇನಿದೆ. ಇನ್ ಕೇಸ್ ಇದೇನಾದರೂ ಸಫಲವಾಗಿದ್ದೇ ಆದಲ್ಲಿ, ಬಿಡದಿಯಲ್ಲಿ ನಿಜವಾಗ್ಲೂ ಈ ಟೌನ್ಶಿಪ್ ಮಾಡುವಲ್ಲಿ ಯಶಸ್ವಿ ಆಗಿದ್ದೇ ಆದಲ್ಲಿ, ಆ ಭಾಗಕ್ಕೂ ಕೂಡ ಅಥವಾ ಅಲ್ಲಿ ಫ್ಯೂಚರಲ್ಲಿ ಬರುವಂತಹ ಇಂಡಸ್ಟ್ರಿಗಳಿಗೂ ಕೂಡ ಹೂಡಿಕೆದಾರರಿಗೂ ಕೂಡ ಈ ಏರ್ಪೋರ್ಟ್, ಪ್ರಪೋಸ್ಡ್ ಏರ್ಪೋರ್ಟ್ ಏನಿದೆ ಕನಕಪುರದಲ್ಲಿ, ಅದು ಹತ್ತಿರ ಆಗುತ್ತೆ. ಬಿಡದಿ ಕೇವಲ 10 ಕಿಲೋಮೀಟರ್ ದೂರದಲ್ಲಿ ಆಗುತ್ತೆ ಈ ಏರ್ಪೋರ್ಟ್ನ ಜಾಗ. ಇದರಿಂದಾಗಿ ಈ ಭಾಗದಲ್ಲಿ ಜಾಗದ ಬೆಲೆ ಕೂಡ ರಿಯಲ್ ಎಸ್ಟೇಟ್ ದೃಷ್ಟಿಯಿಂದ ನಾವು ನೋಡೋದಾದ್ರೂ ಕೂಡ ಗಗನಕ್ಕೇರುತ್ತೆ. ಕೆಲವು ಜನಪ್ರತಿನಿಧಿಗಳ ಜಾಗ ಕೂಡ ಈ ಭಾಗದಲ್ಲಿದೆ, ಅವರಿಗೂ ಕೂಡ ಇದು ಲಾಭ ಆಗಲಿ ಅನ್ನೋ ಲೆಕ್ಕಾಚಾರದಲ್ಲೇನೆ ಈ ಜಾಗ ಅಂದ್ರೆ ಕನಕಪುರ ರಸ್ತೆಯಲ್ಲಿರ್ತಕ್ಕಂಥ ಜಾಗವನ್ನೇ ಪ್ರಪೋಸ್ ಮಾಡ್ತಿದ್ದಾರೆ ಅನ್ನೋದಿದೆ. ರಾಜಕೀಯ ಏನೇ ಆಗಲಿ, ಬೆಂಗಳೂರಿಗೆ ಎರಡನೇ ಏರ್ಪೋರ್ಟ್ ಬೇಕು ಅನ್ನೋದು ಸತ್ಯ. ಆದರೆ ಕಡಿಮೆ ಸಂಘರ್ಷದಲ್ಲಿ ಇದಾಗತ್ತಾ ಅನ್ನೋದನ್ನ ಕಾದು ನೋಡಬೇಕು. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಉಪ್ಪುಂದ ನೇರ ಸಂಪರ್ಕದಲ್ಲಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ವೀರೇಂದ್ರ, ಈಗ ಎರಡನೇ ಏರ್ಪೋರ್ಟ್ಗೆ ಭೂಸ್ವಾಧೀನ ಅಂತಂದ್ರೆ ಅದು ಇನ್ನ ಪ್ರಕ್ರಿಯೆ ಶುರುವಾಗ್ಲಿಕ್ಕೆ ಮುಂಚೆನೆ ವಿರೋಧಗಳು ನಾವು ಕಾಣೋಕೆ ಸಿಗ್ತಾ ಇದೀವಿ ಆ ಭಾಗದ ರೈತರಿಂದ, ಜನರಿಂದ. ಬಟ್ ಒಂದು ಕ್ಯೂರಿಯಾಸಿಟಿ, ನಮ್ಮ ಮೊದಲ ಏರ್ಪೋರ್ಟ್ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಇದೆ ದೇವನಹಳ್ಳಿಯಲ್ಲಿ, ಅದು ಅನಾಯಾಸವಾಗಿ ಆಗಿದ್ದ. ಆ ಸಂದರ್ಭದಲ್ಲಿ ಹೇಗಿತ್ತು ಪಾಲಿಟಿಕ್ಸ್, ಹಾಗೆ ಹೇಗಿತ್ತು ರೆಸಿಸ್ಟೆನ್ಸ್ ಅಂತ ಹೇಳಿ? ಬಹುಶಃ ರಾಜಕಾರಣ ಅನ್ನೋದು ಇವತ್ತು ಹೇಗಿದೆಯೋ ಅವತ್ತು ಇನ್ನೂ ಹೆಚ್ಚಿತ್ತು ಅಂತಲೇ ಹೇಳ್ಬೋದು ಸ್ಮಿತಾ. ಈ ವಿಚಾರವಾಗಿ ವಿಶೇಷವಾಗಿ ಮೊದಲನೇ ಏರ್ಪೋರ್ಟ್ ನಿರ್ಮಾಣ ಅದರ ಸ್ಥಾಪನೆ ಆಗುವ ಹಿನ್ನೆಲೆ, ಯಾಕಂದರೆ 94ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದಾಗ ಇದನ್ನು ಪ್ರಪೋಸ್ ಮಾಡ್ತಾರೆ ಸ್ಮಿತಾ. ನೋಡಿ, ಆಗ ದೇವೇಗೌಡರು ಮುಖ್ಯಮಂತ್ರಿಯಾಗಿ ಪ್ರಪೋಸ್ ಮಾಡಿದ್ರು ಕೂಡ ಅದು ಆರಂಭಿಕ ಹಂತ.
ಅವರ ಅವಧಿಯಲ್ಲಿ ಅವರು ಪ್ರಧಾನಿಯಾಗಿ ಹೋಗ್ಬಿಡ್ತಾರೆ. ಅದಾದ ನಂತರವೂ ಕೂಡ ಕುಣಿತ ಸಾಗ್ತಾ ಇರುತ್ತೆ. 99ರಲ್ಲಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿ ಬರ್ತಾರೆ. ನೋಡಿ, ಯಾವಾಗ ದೇವೇಗೌಡರು ಪ್ರಪೋಸ್ ಮಾಡಿದ್ರು, ಅವರು ಇದೇ ಬಿಡದಿ ಭಾಗದಲ್ಲೇ ಮೊದಲನೇ ಏರ್ಪೋರ್ಟ್ನ ಮಾಡಬೇಕು ಅನ್ನುವ ಆಲೋಚನೆ ಚಿಂತನೆಯೊಂದಿಗೆ ಆರಂಭ ಮಾಡಿದ್ದಾಗಿತ್ತು. ಆದರೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿ ಬಂದ ನಂತರ ಅವರು ಇನ್ಫೋಸಿಸ್ನ ನಾರಾಯಣ ಮೂರ್ತಿ ಅವರು ಇದ್ದಾರಲ್ಲ, ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಇದಕ್ಕೆ ಒಂದು ಸಮಿತಿಯನ್ನು ಮಾಡಿ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಆ ಮೂಲಕ ವರದಿಯನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗ್ತಾರೆ. ಆದರೆ ದೇವೇಗೌಡರು ಆ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಹೋರಾಟ ಮಾಡ್ತಾರೆ ಅಂದರೆ, ಕಡೆಗೆ ಬೇಸತ್ತು ನಾರಾಯಣ ಮೂರ್ತಿ ಅವರು ರಾಜೀನಾಮೆ ಕೊಟ್ಟು ಹೋಗ್ಬಿಡ್ತಾರೆ. ಇದಾದ ನಂತರ ಮತ್ತೆ ಮುಂದುವರಿಯುತ್ತೆ ರಾಜಕಾರಣ. ಅಲ್ಲಿಗೆ ಮುಗಿಯೋದಿಲ್ಲ. ಎಸ್ ಎಂ ಕೃಷ್ಣ ಅವರು ದೇವನಹಳ್ಳಿಯಲ್ಲಿ ಮಾಡಬೇಕು ಅಂತ, ಇವರಿಲ್ಲ ಬಿಡದಿ ಭಾಗದಲ್ಲಿ ಮಾಡಬೇಕು ಅಂತ. ಆಗಲೂ ರಾಜಕೀಯ ಆರೋಪ ಪ್ರತ್ಯಾರೋಪ. ಈಗ ನೀವು ಹೇಳ್ತಿದ್ರಲ್ಲ, ಡಿ ಕೆ ಶಿವಕುಮಾರ್ ಅವರ ಗ್ರಾಮದಿಂದ 28 ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳಿ, ಆಗಲೂ ಕೂಡ ದೇವೇಗೌಡರ ಆಸ್ತಿ ಇದೆ ಆ ಜಾಗದಲ್ಲಿ, ಬಿಡದಿ ಭಾಗದಲ್ಲಿ ಅವರ ಜಾಗ ಇದೆ, ಜಮೀನಿದೆ ಅನ್ನುವಂಥ ಆರೋಪಗಳು ಅವತ್ತು ಕೇಳಿಬಂದಿತ್ತು ಅಂತ. ಹೀಗಾಗಿ ಅವತ್ತಿಗೆ ಈ ರಾಜಕೀಯ ಆರೋಪ ಪ್ರತ್ಯಾರೋಪ ವಾಕ್ಸಮರ ಪ್ರತಿನಿತ್ಯ ನಡೀತಾ ಹೋಗುತ್ತೆ. ಕಡೆಗೆ ಎಸ್ ಎಂ ಕೃಷ್ಣ ಅವರು ದೇವನಹಳ್ಳಿ ಭಾಗದಲ್ಲೇ ಮಾಡೋದು ಅನ್ನುವಂಥ ತೀರ್ಮಾನ ಮಾಡುವ ಹೊತ್ತಿಗೆ ರಾಜಕೀಯ ಅನ್ನೋದು ತಾರಕಕ್ಕೆ ಹೋಗಿರುತ್ತೆ ಅಂತ. ಕಡೆಗೆ ಈ ಆರೋಪಗಳೆಲ್ಲ ಬರುತ್ತಲ್ಲ, ಬಿಡದಿ ಭಾಗದಲ್ಲಿ ಇವ್ರ ಜಾಗ ಇದೆ, ಜಮೀನಿದೆ, ಇವೆಲ್ಲವೂ ನಡೆಯುವಾಗ ನೋಡಿ ಹೇಗಿದೆ ಅಂತ ಹೇಳಿ, ಅವತ್ತಿಗೆ ನಗರಾಭಿವೃದ್ಧಿ ಸಚಿವ ಯಾರು ಅಂದರೆ ರಾಜ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರಿದ್ದರು, ಎಸ್ ಎಂ ಕೃಷ್ಣ ಅವರು ಅವತ್ತಿಗೆ ಮುಖ್ಯಮಂತ್ರಿ ಇದ್ದರು. ಇವತ್ತು ಅಂದರೆ ದೇವೇಗೌಡರು ವಿರೋಧ ಪಕ್ಷದಲ್ಲಿ ನಿಂತು ಹೋರಾಟ ಮಾಡ್ತಾಯಿದ್ರು. ಅದೇ ಎಸ್ ಎಂ ಕೃಷ್ಣ ಅವರ ಸಂಬಂಧಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ದೇವೇಗೌಡರ ಪುತ್ರ ಕುಮಾರಸ್ವಾಮಿ ಅವರು ಇವತ್ತು ಹೋರಾಟದ ಮುಂಚೂಣಿಯಲ್ಲಿ ನಿಂತಿದ್ದಾರೆ. ನಿನ್ನೆ ದೇವೇಗೌಡರು ಕೂಡ ಸುದ್ದಿಗೋಷ್ಠಿ ಮಾಡಿದ್ದಾರೆ. ಅಂದರೆ ಜನ್ರೇಷನ್ ಚೇಂಜ್ ಆಗಿದೆ, ಪಾಲಿಟಿಕ್ಸ್ ಚೇಂಜ್ ಆಗಿಲ್ಲ. ಪಾಲಿಟಿಕ್ಸ್ ಹಾಗೇ ಮುಂದುವರಿತಾ ಇದೆ, ಬಹುಶಃ ಇನ್ನೂ ಮುಂದುವರ್ಕೊಂಡು ಹೋಗುತ್ತೆ. ಇದು ಯಾವತ್ತಿಗೂ ಕೊನೆ ಇಲ್ಲದ ರಾಜಕಾರಣ ಅನ್ನೋದು ಇದೇ ಕಾರಣಕ್ಕಾಗಿ. ಅವತ್ತು ಮೊದಲನೇ ಏರ್ಪೋರ್ಟ್ಗಾಗಿ, ಇವತ್ತು ಎರಡನೇ ಏರ್ಪೋರ್ಟ್ಗಾಗಿ. ಅವತ್ತು ದೇವೇಗೌಡರ ಜಾಗ ಇತ್ತು ಅಂತ, ಇವತ್ತು ಡಿ ಕೆ ಶಿವಕುಮಾರ್ ಅವ್ರ ಜಾಗ ಇದೆ ಅಲ್ಲಿ ಅಂತ ಹೇಳಿ. ಅಂದರೆ ಯಾರ್ಯಾರು ಪಾತ್ರವನ್ನು ಯಾವ ಸ್ಥಾನದಲ್ಲಿದ್ದರೂ ಅದ್ರ ಬದಲಾಗಿದ್ದಾರೆ. ಆದರೆ ಆರೋಪ ಪ್ರತ್ಯಾರೋಪಗಳು ಇವತ್ತಿಗೂ ಅದೇ ಇದೆ, ಹಾಗೆ ಮುಂದುವರಿತಾ ಇದೆ ಅನ್ನುವಂಥದ್ದು. ಸ್ಮಿತಾ. ರೈಟ್, ಧನ್ಯವಾದ ವೀರೇಂದ್ರ ಮಾಹಿತಿಗಾಗಿ.